The money test is on the line. What is your final decision? I'm going for it. Yes. And so first of all, I'm very happy to talk about money. ಮೊದಲನೇದಾಗಿ ಹಣದ ಕುರಿತಾಗಿ ಮಾತನಾಡಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. Because we think money is not a subject to be handled at church. ಯಾಕಂದ್ರೆ ಹಣ ಅನ್ನೋದನ್ನ ಸಭೆಯಲ್ಲಿ ನಿಷೇಧಿಸಲಾಗಿದೆ, ಹಣದ ವಿಚಾರ ಮಾತಾಡಬಾರದು ಅಂತ ಅನೇಕ ಸಭೆಗಳು ಯೋಚನೆ ಮಾಡ್ತವೆ. Now the reason why money is important ಯಾಕೆ ಹಣ ಮುಖ್ಯ is because we are given money in our hand primarily by God. ಯಾಕೆಂದ್ರೆ ದೇವರು ನಮಗೆ ಹಣವನ್ನು ಕೊಟ್ಟವನು ಯಾರು? ದೇವರೇ. And he looks at our faithfulness based on the money that he has given unto us. ಮತ್ತು ಆತನು ಕೊಟ್ಟಿದ್ದಂತಹ ಹಣದ ವಿಷಯವಾಗಿ ನಾವು ಎಷ್ಟು ನಂಬಿಗಸ್ತರಾಗಿದ್ದೇವೆ ಅಂತ ಹೇಳಿ ಆತನು ನೋಡ್ತಾನೆ. Money test. ಹಣದ ಪರೀಕ್ಷೆ. Matthew's Gospel, ಮತ್ತಾಯನ ಸುವಾರ್ತೆ chapter number 6, 6ನೇ ಅಧ್ಯಾಯ verse number 24. 24ನೇ ವಾಕ್ಯ. First of all, I want to let you know that the devil is not the enemy of our Lord. ನೋಡ್ರಿ, ಮೊದಲನೇದಾಗಿ ನಾನು ಏನು ಹೇಳ ಬಯಸ್ತೇನೆ ಅಂದ್ರೆ ಸೈತಾನನು ದೇವರಿಗೆ ವಿರೋಧಿ ಅಲ್ಲ. Some of you are looking at me very strange. I need to explain. ದುರ್ಗುಟ್ಕೊಂಡು ನೋಡ್ತಾ ಇದ್ದೀರಾ, ನಾನು ಇದನ್ನ ವಿವರಿಸ್ತೇನೆ. Now the devil and the Lord Jesus Christ were never in the same league even from the beginning. ನೋಡ್ರಿ, ಆರಂಭದಿಂದಲೂ ದೇವರು ಮತ್ತು ಸೈತಾನನು ಒಂದೇ ಹಂತದಲ್ಲಿ ಇರಲಿಲ್ಲ. When you're looking at a boxing match, ನೋಡ್ರಿ, ಒಂದು ಬಾಕ್ಸಿಂಗ್ ಪಂದ್ಯ ನೋಡುವಾಗ they make sure that both the opponents are on the same weight category. ಆ ಕುಸ್ತಿಯ ಪಂದ್ಯದಲ್ಲಿ ಇಬ್ಬರು ಕ್ರೀಡಾಗಾರರು ಒಂದೇ ಮೈ ತೂಕದವರಾಗಿರ್ಬೇಕು. You can't put somebody who's 20 kgs with somebody who's 80 kgs. 20 kg ಒಬ್ಬ, ಇನ್ನೊಬ್ಬ 50 kg, ಅಂತವ್ರನ್ನ ನಾವು ಪಂದ್ಯ ಮಾಡೋದಿಲ್ಲ. So first mistake is to even compare the Lord Jesus Christ with the devil. ಮೊದಲನೇ ಅಪರಾಧ ಏನು ಗೊತ್ತಾ? ದೇವರೊಟ್ಟಿಗೆ ಸೈತಾನನ್ನ ಜೋಡಿಸಿ ಮಾತನಾಡುವುದು ತಪ್ಪು. Oh, he's the enemy of God. ಅಯ್ಯೋ, ಈತ ದೇವ ವಿರೋಧಿ. No. ಇಲ್ಲ, ಖಂಡಿತ ಇಲ್ಲ. He's a dust under the feet. ಆತನು ಕಾಲಿನ ಧೂಳಾಗಿದ್ದಾನೆ. The point is, we have seen some Facebook ads and Jesus is arm wrestling with the devil. ಫೇಸ್ಬುಕ್ ಅಲ್ಲಿ ನೋಡಿ ಇಂಥ ಆಡ್ಗಳು ಬರ್ತದೆ. ಯೇಸು ಕ್ರಿಸ್ತನು ಮತ್ತೆ ಸೈತಾನನು ಇಬ್ರು ಕೈ ಕುಸ್ತಿ ಮಾಡ್ತಾ ಇದ್ರು. There's no match. Please excuse me. There's no match. ನೋಡ್ರಿ, ಸೈತಾನನು ದೇವರ ಜೊತೆಗೆ ಕುಳಿತುಕೊಂಡು ಕುಸ್ತಿ ಮಾಡಕ್ ಸಾಧ್ಯನಾ? That's why the apostle says, ಹಾಗಾಗಿ ಅಪೊಸ್ತಲನು ಹೇಳ್ತಾನೆ, and the God of peace ಮತ್ತು ದೇವ ಸಮಾಧಾನದ ದೇವರು shall crush or bruise Satan under whose feet? ಸೈತಾನನನ್ನ ಯಾರ ಕಾಲ ಕೆಳಗೆ ಆತನು ಜಜ್ಜುತ್ತಾನೆ? ಯಾರ ಕಾಲ ಕೆಳಗೆ ಹಾಕಿ ಜಜ್ಜುತ್ತಾನೆ? Answering. What about the rest? ಉಳಿದವರು Whose feet? ಯಾರ ಕಾಲಿನ ಕೆಳಗೆ? So the Lord Jesus said he's so small, he will fit under your shoes. ನಮ್ಮ ಕಾಲಿನ ಕೆಳಗೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಸೈತಾನ್ ಎಷ್ಟು ಚಿಕ್ಕವನು, ಅಲ್ಪನು ಅಂದ್ರೆ ನಮ್ಮ ಕಾಲಿನ ಕೆಳಗೆ ಅವನು ಬರ್ತಾನೆ ಅಂತ. Your size 7, 8, 9, 10, mine is 11. So he will fit under my shoes. ಇಂದು 7, 8, 9 ಇರಬಹುದು, ನಂದು 11. ಆದ್ರೂ ಸಹ 7 ಸೈಜ್ ಇರೋ ಕಾಲ ಕೆಳಗೂ ಸೈತಾನನು ಧೂಳಿನಂತೆ ಬರ್ತಾನೆ. Amen. So the Lord says that if he can be so small under your feet, please don't call me for the small things. ಹಾಗಾಗಿ ದೇವರು ಹೇಳ್ತಾನೆ, ಇವನು ಇಷ್ಟು ಚಿಕ್ಕವನು, ಇಷ್ಟು ಅಲ್ಪನಾಗಿರುವಾಗ ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನನ್ನನ್ನ ಕೂಗೊಡಬೇಡ್ರಿ, ಕರಿಬೇಡ್ರಿ ಅಂತ. Amen. You can handle the problem. ನಿನ್ನ ಸಮಸ್ಯೆಯನ್ನ ನಿಭಾಯಿಸಬಲ್ಲೆ. But he was totally annihilated. His ploy was destroyed on the cross of Calvary, so that the devil is not the foe of Jesus anymore. ಶಿಲುಬೆಯ ಮರಣದ ಮೂಲಕವಾಗಿ ಸೈತಾನನ ಸಂಪೂರ್ಣವಾಗಿ ಅವನು ಭಸ್ಮ ಮಾಡಲಾಗಿದ್ದಾನೆ. ಅವನ ಎಲ್ಲ ಬಲಶಕ್ತಿಗಳನ್ನು ಕಿತ್ತುಕೊಳ್ಳಲಾಗಿದೆ. ಹಾಗಾಗಿ ಅವನು ಎಂದಿಗೂ ದೇವರಿಗೆ ಸರಿಸಮಾನವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. But Jesus said, ಆದ್ರೆ ಯೇಸು ಹೇಳ್ತಾನೆ, there is a competitor. ಒಬ್ಬ ಪ್ರತಿಸ್ಪರ್ಧಿ ಇದ್ದಾನೆ. And that's not the devil. ಆ ಪ್ರತಿಸ್ಪರ್ಧಿ ಆದವನು ಸೈತಾನನಲ್ಲ. It is a mammon. Mammon simply means the love and the desire and the greed for more and more worldly possession. ಮ್ಯಾಮನ್ ಅಂತ ಹೇಳುವಾಗ ಈ ಲೌಕಿಕ ಆಸ್ತಿ ಪಾಸ್ತಿಗಳ ಕುರಿತಾಗಿ ತೀರಲಾರದಂತ ಆಸೆ ಅಥವಾ ದುರಾಸೆ ಅಂತ ಹೇಳ್ಬೋದು.
All right? So the devil is not the problem. ಹಾಗಾಗಿ ಇವತ್ತು ಸೈತಾನನು ನಮಗೆ ಸಮಸ್ಯೆ ಅಲ್ಲ. It's that overly desire to get more and more and more is the problem. ಇವತ್ತು ನಮ್ಮ ದೊಡ್ಡ ಸಮಸ್ಯೆ ಏನಂದ್ರೆ ಇನ್ನೂ ಬೇಕು, ಇನ್ನೂ ಬೇಕು, ಇದು ಸಾಲದು, ಇನ್ನೂ ಬೇಕು ಎಂಬ ದುರಾಸೆ. So the Lord said, ಹಾಗಾಗಿ ಇಲ್ಲಿ ಯೇಸು ಹೇಳ್ತಾನೆ, you cannot serve God and this mammon living one life. ನೀವು ಒಂದೇ ಜೀವನದಲ್ಲಿ ದೇವರನ್ನು ಧನವನ್ನು ಇಬ್ಬರನ್ನು ನೀವು ಸೇವಿಸಲಾರಿರಿ. So something is very clear this morning. ಹಾಗಾಗಿ ಮುಂಜಾನೆ ಒಂದು ವಿಷಯ ಬಹಳ ಸ್ಪಷ್ಟ ಮಾಡ್ಕೊಳ್ಳೋಣ. Either I'm serving God, ಒಂದು ನಾವು ದೇವರನ್ನ ಸೇವಿಸ್ತೇವೆ, or I'm serving mammon. ಇಲ್ಲ ಧನವನ್ನ ಸೇವಿಸ್ತೇವೆ. Am I clear in my deduction? ನಾನು ಹೇಳ್ತಾ ಇರೋದು ನಿಮಗೆ ಅರ್ಥವಾಗ್ತಿದೆಯಾ, ಸ್ಪಷ್ಟವಾಗಿದೆಯಾ? Jesus says you cannot serve two masters. ಯೇಸು ಹೇಳ್ತಾನೆ ಇಬ್ಬರು ಯಜಮಾನರನ್ನ ನೀವು ಸೇವಿಸಲಾರಿರಿ. You can only serve one master. ಒಬ್ಬನೇ ಯಜಮಾನನನ್ನ ನೀವು ಸೇವಿಸಬಲ್ಲಿರಿ. Either we serve the King of Kings and the Lord of Lords, ಒಂದು ಅರಸರ ಅರಸನು ಕರ್ತನನ್ನ ಸೇವಿಸ್ತೇವೆ, or we serve that desire to make more and more and have an undue selfish attachment with worldly things. ಅಥವಾ ಸ್ವಾರ್ಥ ಭಾವದಿಂದ ಇನ್ನೂ ಬೇಕು ಅಂತ ಹೇಳಿ ಕೂಡಿಸಿಕೊಂಡು ಅದನ್ನ ಪ್ರೀತಿಸ್ತೇವೆ. Girl who was going to Sunday school, ಒಂದು ಸಣ್ಣ ಹುಡುಗಿ ಭಾನುವಾರ ಶಾಲೆಗೆ ಹೋಗ್ತಿದ್ಲಂತೆ. mother said, I'm going to give you a coin. ತಾಯಿ ಹೇಳಿಲ್ಲಂತೆ, ನಿನಗೆ ಒಂದು ಪೈಸಾ ಕೊಡ್ತೇನೆ. That one coin is for you to spend on your ice cream or whatever that you want to buy. ಈ ಕೈಯಲ್ಲಿ ಇಡುವಂತ ಪೈಸಾ ಅದು ನಿನ್ನ ಐಸ್ ಕ್ರೀಮ್ ತಿನ್ಬೋದು, ಚಾಕ್ಲೇಟ್ ಗಳನ್ನ ತಿನ್ಬೋದು, ಏನ್ ಬೇಕಾದ್ರೂ ತಿನ್ಬೋದು. I'll give you another coin on the other hand. ಇನ್ನೊಂದು ಕೈಯಲ್ಲಿ ನಾನು ಇನ್ನೊಂದು ಪೈಸಾ ಕೊಡ್ತೇನೆ. And this one is for God. ಆ ನಾಣ್ಯ ದೇವರಿಗೆ. When the offering bag comes, make sure you put it in there. ಕಾಣಿಕೆ ಚೀಲ ಕೊಡುವಾಗ ಈ ಪೈಸಾವನ್ನ, ಈ ನಾಣ್ಯವನ್ನ ಚೀಲದಲ್ಲಿ ಹಾಕು. As she went to Sunday school, ಆಕೆ ಓಡಿ ಹೋಗ್ತಾ ಇರ್ತಾಳೆ ಸಂಡೇ ಸ್ಕೂಲ್ಗೆ. she threw one coin up and caught it. ಅವಳು ಕೈಯಲ್ಲಿರುವಂತ ಕಾಯಿನ್ ಅನ್ನ ಬಿಸಾಕಿ ಹಿಡಿತಾಳೆ. She threw the coin on the right hand side, threw it up and caught it. ಇನ್ನೊಂದು ಬಲಗೈಲಿರುವಂತ ಇನ್ನೊಂದು ನಾಣ್ಯವನ್ನು ಬಿಸಾಕಿ ಹಿಡಿತಾಳೆ. Did that a few times. ಹಾಗೆ ಕೆಳಗೆ ಮೇಲೆ ಎತ್ತಿ ಹಾಕುವಾಗ, and at one time the coin on the right hand slipped through her fingers and landed in the drain. ಕೈಯಲ್ಲಿರುವಂತಹ ಆ ಕಾಯಿನ್ ಏನಾಗುತ್ತೆ, ಹೋಗಿ ಮೋರಿಲಿ ಬೀಳ್ತದೆ. She says, God, ದೇವರೇ ಅಂತ ಕೂಗ್ತಾಳೆ. there goes your money. ಅಯ್ಯೋ ನಿನ್ನ ಕಾಸು ಮೋರಿಯಲ್ಲಿ ಹೋಯ್ತು ನೋಡಪ್ಪ ಅಂತ ಹೇಳಿ. Now it is very identical to what we do. ನಾವು ಹೀಗೆ ನಮ್ಮ ಜೀವನದಲ್ಲಿ ಮಾಡ್ತೇವಲ್ವೇ? No, see, this money is given to us. ಈ ಹಣ ದೇವರು ನಮಗೆ ಕೊಟ್ಟಿದ್ದಾನೆ. Is to test us if we are thieves or robbers. ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ನಾವು ಕಳ್ಳರೋ ಇಲ್ಲವೋ ಅಂತ ಪರೀಕ್ಷಿಸ್ಲಿಕ್ಕಾಗಿ. That's the truth. ಅದೇ ಸತ್ಯ. Either we can serve God, ಒಂದು ದೇವರನ್ನ ನಾವು ಸೇವಿಸಬಹುದು, or we can serve mammon. ಅಥವಾ ಧನವನ್ನ ಸೇವಿಸಬಹುದು. So I want you all to make a declaration this ಹಾಗಾಗಿ morning. ಮುಂಜಾನೆ ಸಮಯ ನೀವೆಲ್ಲರೂ ಬಾಯಿ ತೆರೆದು ಅರಿಕೆ ಮಾಡಿ. When we make this declaration, ಈ ಅರಿಕೆ ನಾವು ಮಾಡುವಾಗ we are just going to make a declaration. ನಾವು ಅರಿಕೆ ಮಾಡ್ತೇವೆ ಅಷ್ಟೇ. And as we close, ಅದನ್ನು ಮುಗಿಸುವಾಗ please take the declaration seriously. ದಯವಿಟ್ಟು ಅರಿಕೆಯನ್ನು ಗಂಭೀರವಾಗಿ ಎಣಿಸಿರಿ. The letters RICH RICH ಐಶ್ವರ್ಯ ಅಂತ ಹೇಳುವಾಗ is the letter R stands for because you're redeemed in Christ. ಆರ್ ಪದ ಏನು ಹೇಳ್ತದೆ? ಕ್ರಿಸ್ತನಲ್ಲಿ ನೀನು ವಿಮೋಚಿಸಲ್ಪಟ್ಟ ಕಾರಣ. Because I'm washed in the blood of the Lamb. ನಾನು ಕರ್ತನ ಕುರಿಮರಿಯ ರಕ್ತದಿಂದ ತೊಳೆಯಲ್ಪಟ್ಟ ಕಾರಣ. The letter I ಬರ್ತದೆ. I invest my life and my possessions in eternity. ನನ್ನ ಜೀವನವನ್ನ, ನನ್ನ ಸೊತ್ತನ್ನ ನಿತ್ಯತ್ವದಲ್ಲಿ ಬಂಡವಾಳವಾಗಿ ಹಾಕ್ತೇನೆ. Letter ಸಿ ಪದ, I'm not going to be covetous. ನಾನು ದುರಾಸೆ ಪಡೋದಿಲ್ಲ. Because I'm content in His care. ಯಾಕೆಂದ್ರೆ ಆತನ ಗಮನದಲ್ಲಿ ನಾನು ತೃಪ್ತನಾಗಿದ್ದೇನೆ. And the letter H ಪದ, I honor Him with all that I have, including my wealth. ನನ್ನಲ್ಲಿರುವಂತ ಸರ್ವದಲ್ಲೂ ಅಂದ್ರೆ ಐಶ್ವರ್ಯದಿಂದಲೂ ನನ್ನ ದೇವರನ್ನ ನಾನು ಘನಪಡಿಸ್ತೇನೆ. You remember, this world is not your home. ನೋಡ್ರಿ, ನೆನಪಿಟ್ಕೊಳ್ರಿ, ಈ ಲೋಕ ನಿಮ್ಮ ನಿವಾಸವಲ್ಲ. So you come into this world. ಹಾಗಾಗಿ ನೀವು ಈ ಲೋಕದಲ್ಲಿ ಬರುವಾಗ You have a plan, you have a purpose. ನೀವು ಒಂದು ಉದ್ದೇಶ, ಯೋಜನೆಯೊಡನೆ ಬರ್ತೀರಿ. And then we pack up back. ಆ ನಂತರ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತೇವೆ. But when you face the King of Kings and the Lord of Lords, ಆದ್ರೆ ಅರಸರ ಅರಸನು ಕರ್ತನನ್ನ ನೀವು ಎದುರಿಸುವಾಗ you're going to be asked a simple question. ಅವತ್ತು ಒಂದು ಸರಳವಾದ ಪ್ರಶ್ನೆ ನಿಮಗೆ ಕೇಳಲಾಗ್ತದೆ. Were you faithful?
ನೀನು ನಂಬಿಗಸ್ತನಾಗಿ ನಡ್ಕೊಂಡೀಯಾ? That's all. ಅಷ್ಟೇ. All right? I mean, we can sing all this love, I love you, the Lord knows. But He knows that true love means to do what He wants us to do and to be faithful. ನಾವು ಪ್ರತಿನಿತ್ಯ ದೇವರೇ ನನ್ನನ್ನು ಪ್ರೀತಿಸ್ತೇನೆ, ಪ್ರೇಮಿಸ್ತೇನೆ, ಸಮೀಪಿಸ್ತೇನೆ ಎಲ್ಲ ಹಾಡಬಹುದು. ಆದ್ರೆ ಬಹಳ ಮುಖ್ಯವಾದ ವಿಷಯ ಏನು ಗೊತ್ತಾ? ನಾವು ಆತನಿಗೆ ನಂಬಿಗಸ್ತರಾಗಿ ನಡೀತೇವಾ? Amen. Money has been discussed in the Bible so many different places. ಹಣ ಅನ್ನೋದನ್ನ ಸತ್ಯವೇದದಲ್ಲಿ ಬಹಳ ಸ್ಥಳಗಳಲ್ಲಿ ಹೇಳಲಾಗಿದೆ. ಆಯ್ತಾ ನಿಮಗೆ? So if you're working for a company, ನೋಡ್ರಿ, ನೀವು ಒಂದು ಕಂಪನಿಗೆ ಕೆಲಸ ಮಾಡ್ತೀರಿ they ಅಂದ್ರೆ give you a salary. ಅಲ್ಲಿ ನಿಮಗೆ ಸಂಬಳವನ್ನ ಕೊಡ್ತಾರೆ. I was working for Malaysian Airlines. ನಾನು ಮಲೇಷಿಯನ್ ಏರ್ಲೈನ್ಸ್ ಗೋಸ್ಕರ ನಾನು ಕೆಲಸ ಮಾಡ್ತೀನಿ. Every month credit into the account. ಪ್ರತಿ ತಿಂಗಳು ನನ್ನ ಖಾತೆಗೆ ಸಂಬಳ ಬರ್ತಿತ್ತು. So I know where it is routed through. ಹಾಗಾಗಿ ಈ ಸಂಬಳ ಯಾವ ಮಾರ್ಗವಾಗಿ ನನ್ನ ಬಳಿ ಬರ್ತದೆ ಅಂತ ನನಗೆ ಗೊತ್ತಿತ್ತು. At one time the Lord said, please step out of the airline company. ಒಂದು ನಿರ್ದಿಷ್ಟ ಸಮಯದಲ್ಲಿ ಏರ್ಲೈನ್ ಕಂಪನಿ ರಾಜೀನಾಮಾ ಮಾಡಿ ಹೊರಗೆ ಬಾ ಅಂತ ದೇವರು ಕರೆದ. But I have no problem in that sense. ಆಗ ನನಗೆ ಅದರ ಸಮಸ್ಯೆ ಇರಲಿಲ್ಲ. Because I understood the source never changed. ಯಾಕೆ ಕಂಪನಿ ರಾಜೀನಾಮಾ ಮಾಡುವಾಗ ಸಮಸ್ಯೆ ಇರಲಿಲ್ಲ ಅಂದ್ರೆ ಮೂಲಾಧಾರ ಇನ್ನೂ ಬದಲಾಗಿಲ್ಲ ಎಂಬುದು ನನಗೆ ತಿಳಿದಿತ್ತು. Amen. It has to reach you, right? ಆ ಹಣ ನಿಮ್ಮ ಕೈ ಸೇರಬೇಕಲ್ವೇ? And God will make sure it reaches you. ದೇವರು ಖಂಡಿತವಾಗಿ ಅದು ನಿನ್ನ ಕೈ ಸೇರುವಂತೆ And ಮಾಡ್ತಾನೆ. because when it reaches you, ಯಾಕೆಂದ್ರೆ ನಿನ್ನ ಕೈಗೆ ಬಂದು ಹಣ ಸೇರುವಾಗ this has to be a mission handling money as a missionary for the mission. ಆ ಹಣ ಒಬ್ಬ ಮಿಷನರಿ ಅಂತ, ಒಬ್ಬ ಸುವಾರ್ಥ ಸೇವೆಗಾಗಿ ಬಳಸಲಾಗಬೇಕು. All of you are missionaries. ನೀವೆಲ್ಲರೂ ಮಿಷನರಿಗಳೇ. No, I'm not going to anywhere. I'm not going to any village. I'm not going to the mountains. You may say that. ನಾನು ಎಲ್ಲೂ ಹಳ್ಳಿಗಳಿಗೆ ಹೋಗ್ತಿಲ್ಲ, ಬೆಟ್ಟಗಳಿಗೆ ಹೋಗ್ತಿಲ್ಲ, ಮನೇಲೇ ಇರ್ತೇನೆ ಅಂತ ನೀವು ಹೇಳ್ಬೋದು. A missionary is somebody who has been sent with a mission. ಸುವಾರ್ಥ ಸೇವಕನು ಒಂದು ಸುವಾರ್ಥ ಗುರಿಗಾಗಿ ಕಳುಹಿಸಲ್ಪಡ್ತಾನೆ. Are you missionaries? ನೀವು ಸುವಾರ್ಥ ಸೇವಕರ? Some of you are thinking, no, I'm a teacher. ಇಲ್ಲ, ನಾನು ಟೀಚರ್, ಉಪಾಧ್ಯಾಯಳು ಅಂತ ಹೇಳಿ ಯೋಚನೆ ಮಾಡ್ಬೋದು ನೀವು. No, you are a missionary. ನೀವು ಒಬ್ಬ ಸೇವಕರು. Because you've sent from God. ಯಾಕಂದ್ರೆ ದೇವರು ನಿಮ್ಮನ್ನ ಕಳಿಸಿಕೊಟ್ಟಿದ್ದಾನೆ. He puts you on planet Earth. ಭೂಲೋಕದಲ್ಲಿ ನಿಮ್ಮನ್ನ ಇಲ್ಲಿ And then you pack up and go back to Him. ಇಲ್ಲಿಂದ ಗಂಟು ಮುಟ್ಟೆ ಕಟ್ಕೊಂಡು ಪುನಃ ದೇವರ ಬಳಿಗೆ ಹೋಗ್ತೀವಿ. You are a missionary. ಹಾಗಾಗಿ ನೀವು ಸೇವಕರುಗಳೇ. But today, the tool that God has used to you to be an effective missionary is funds in your hands and an account in your bank. ಇವತ್ತು ಪರಿಣಾಮಕಾರಿಯಾದ ಸೇವಕನು ನೀನಾಗುವಂತೆ ನಿನ್ನ ಕೈಯಲ್ಲಿ ದೇವರು ಕೊಟ್ಟಿರುವಂತ ಸಾಧನಗಳೇನು ಗೊತ್ತಾ? ನಿನ್ನ ಹಣ, ನಿನ್ನ ಕೈಯಲ್ಲಿ ಹಣ, ನಿನ್ನ ಖಾತೆಯಲ್ಲಿ ಹಣ. You may say, brother, I've got a zero bank account. ಪಾಸ್ಟ್ರೇ, ಸಹೋದರನೇ, ನನ್ನ ಖಾತೆ ಇವತ್ತು ಶೂನ್ಯವಾಗಿದೆ ಅಂತ ನೀವು ಹೇಳ್ಬೋದು. The reason why they gave you the account is ಯಾಕೆ because at least they know that your name has got some Aadhaar card, some card, and that's why you're even valid enough to get an account. That's a good ಯಾಕೆ thing. ನಿಮಗೆ ಆ ಖಾತೆಯನ್ನ, ಬ್ಯಾಂಕ್ ಅಕೌಂಟ್ ನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಬಳಿ ಯಾವುದೋ ಒಂದು ಗುರುತಿನ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಏನೋ ಇದೆ, ನೀವು ಜೀವಂತ ವ್ಯಕ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ. So right now you have a tool. ಹಾಗಾಗಿ ಈಗ ನಿಮ್ಮ ಕೈಯಲ್ಲಿ ಒಂದು ಸಾಧನವಿದೆ. You have a tool? ಸಾಧನವಿದೆಯಾ? You have a tool. ಸಾಧನವಿದೆ. That tool can be used for your missionary work on this planet. ಆ ಸಾಧನವನ್ನ ಭೂಲೋಕದ ಮೇಲೆ ಸುವಾರ್ತಿಕರಾಗಿ ನೀವು ಬಳಸಲಿಕ್ಕೆ ಸಾಧ್ಯ. He can use it to build resources not on the earth really, but in heaven. ದೇವರು ಕೊಟ್ಟ ಸಾಧನವನ್ನ ಭೂಲೋಕದ ಮೇಲೆ ನೀವು ಒಂದು ಆಸ್ತಿಯನ್ನು ಕಟ್ಟಿಕೊಳ್ಳುವಂತೆ ಅಲ್ಲ, ಪರಲೋಕದಲ್ಲಿ ನಿಮ್ಮ ಆಸ್ತಿಯನ್ನು ಕೂಡಿಸಿಕೊಳ್ಳುವಂತೆ ಬಳಸಿಕೊಳ್ಳಬೇಕು. We think money is only for this world. No. ಹಣ ಅನ್ನೋದು ಭೂಲೋಕದ ಜೀವನಕ್ಕೆ ಮಾತ್ರ ಅಂತ ನಾವು ಅನ್ಕೊಳ್ತೇವೆ. ಖಂಡಿತ ಇಲ್ಲ. You use that money to build riches in heaven. ಆ ಹಣವನ್ನ ನೀವು ಭೂಲೋಕದಲ್ಲಿ ಖರ್ಚು ಮಾಡ್ತೀರಿ, ಆದ್ರೆ ಪರಲೋಕದಲ್ಲಿ ಕೂಡಿಡ್ತೀರಿ. What is given is for multiplication. ಯಾವುದು ನಿಮಗೆ ನೀಡಲಾಗಿದೆಯೋ ಅದು ಹೆಚ್ಚುವರಿಗಾಗಿ. One fellow had 1 talent, the other had 2, and the other had 5. ಒಬ್ಬನ ಬಳಿ 1, ಇನ್ನೊಬ್ಬನ ಬಳಿ 2, ಇನ್ನೊಬ್ಬನ ಬಳಿ 5 ತಾಲಾಂತುಗಳು ಇದ್ದವು. The one fellow who had 1 didn't use it. 1 ತಾಲಾಂತುಳ್ಳವನು ಅದನ್ನು ಉಪಯೋಗಿಸಲಿಲ್ಲ. So it became 1 equal to 1. ಅದು 1 is equal to 1 at the end of the day. ಒಂದೇ ಉಳ್ಕೊಂಡಿತ್ತು. 1ಕ್ಕೆ ಸಮ 1 equal to 0. ಅದು ಶೂನ್ಯ. Why?
ಯಾಕೆ? The Lord said, give me that one ಆ ಒಂದನ್ನ ಕೊಡು, ವಾಪಸ್ and ಕೊಡು. give it to the one who has 10. 10 ಬಳಿಗೆ ಅದನ್ನ ಕೊಡ್ತಾನೆ. So, suppose I have 5. ಉದಾಹರಣೆಗೆ ನನ್ನ ಹತ್ರ 5 ಇದೆ. I made plus 5 ನಾನು ಇನ್ನೂ 5 ಎಕ್ಸ್ಟ್ರಾ ಗಳಿಸ್ಕೊಳ್ತೇನೆ because of faithfulness. ನನ್ನ ನಂಬಿಕಸ್ತಿಕೆಯಿಂದ. What is my total? ನನ್ನ ಎಷ್ಟಿರ್ತದೆ ಇವಾಗ ನನ್ನ ಹತ್ರ? So 5 plus 5 is equal to 10. 5 + 5 10 equal to ಅದು ಯಾವುದಕ್ಕೆ ಸಮ? 11. 11ಕ್ಕೆ Where did I ಸಮ. get that one from? ಎಲ್ಲಿಂದ ಒಂದು ಎಕ್ಸ್ಟ್ರಾ ಸಿಕ್ತು? What you did not use. ಯಾವುದು ಉಪಯೋಗಿಸಲಾಗ್ಲಿಲ್ವೋ You understand? ಅವನಿಗೆ ಕೊಡಲಾಯಿತು. So in other words, you have the tools to destroy yourself, or you have the tools to make your life a blessing. ಹಾಗಾಗಿ ಈ ಸಾಧನ ನಿಮ್ಮ ಬಳಿ ಇದೆ. ಯಾಕೆ ಅಂದ್ರೆ ಒಂದು ನಿಮ್ಮನ್ನ ನೀವು ಅದನ್ನು ಉಪಯೋಗಿಸಿ ನಾಶ ಮಾಡ್ಕೊಳ್ಬಹುದು, ಅಥವಾ ನಿಮ್ಮನ್ನ ನೀವು ಕಟ್ಟಿಕೊಳ್ಳಬಹುದು. Did you understand? ಅರ್ಥವಾಯ್ತಾ? If it is only one God has given you, please make it 2. ದೇವರು ನಿಮಗೆ ಒಂದೇ ಒಂದು ಕೊಟ್ಟಿದ್ದಾನೆ ಅಂದ್ರೆ ದಯವಿಟ್ಟು ಅದನ್ನು ಎರಡಾಗಿಸಿರಿ. The Lord is not going to ask you why the quantum, but the faithfulness factor is more important than the quantum of money that is really in your hands. ನೀನು ಎಷ್ಟು ಕೂಡಿಟ್ಟಿದ್ದಿ ಅಂತ ಹೇಳಿ ದೇವರು ಕೇಳೋದಿಲ್ಲ, ನೀನು ಅದನ್ನ ಬಳಸುವುದರಲ್ಲಿ ಎಷ್ಟು ನಂಬಿಕಸ್ಥನಾಗಿದ್ದಿ ಎಂಬುದಾಗಿ ದೇವರು ಕೇಳ್ತಾರೆ. This is divine mathematics. ಇದು ದೈವಿಕವಾದ ಗಣಿತ. 0, ಶೂನ್ಯ. I got nothing to possess. Psalm 24 verse 1. ಕೀರ್ತನೆ 24 1ನೇ ವಾಕ್ಯ. The earth is the Lord's and the fullness thereof. ಭೂಮಿಯು ಭೂಮಿಯಲ್ಲಿ ಇರುವುದೆಲ್ಲವೂ ದೇವನದೇ. That means if everything is the Lord's and nothing is mine. ಭೂಮಿಯಲ್ಲಿ ಎಲ್ಲವೂ ದೇವರದೇ ಅಂದ್ರೆ ನನ್ನದೇನು ಏನೂ ಇಲ್ಲ. 0. ಶೂನ್ಯ. Plus ಗುಣಾಕಾರ. anything I do after 0 is 0, no use. ಅದಕ್ಕೆ ಏನೇ ಕೂಡಿಸಿದ್ರು ಅದು ಶೂನ್ಯನೇ ಅಲ್ವಾ? So God has mercifully granted me funds in my hands. ಹಾಗಾಗಿ ದೇವರು ತನ್ನ ದಯೆಯಿಂದ ಹಣವನ್ನು ನನ್ನ ಕೈಯಲ್ಲಿಟ್ಟಿದ್ದಾನೆ. Say that is 1. ಅದನ್ನ ಒಂದು ಅಂತ ನಾವು ಇಟ್ಟುಕೊಳ್ಳೋಣ. So if I utilize that 1, ಆ ಒಂದನ್ನ ನಾನು ಬಳಸಿಕೊಳ್ಳುವಾಗ my final result will be 2. ನನ್ನ ಕಡೆಯ ಫಲಿತಾಂಶ ಏನಾಗ್ತದೆ? 2 ಆಗಿರ್ತದೆ. But I came at 0. ಆದ್ರೆ ನಾನು ಶೂನ್ಯದೊಡನೆ ಬರ್ತೇನೆ. The Lord gave me 1. ದೇವರು ಒಂದನ್ನ ಕೊಡ್ತಾನೆ. I took and buried it in the soil. ಅದನ್ನ ತಕೊಂಡು ಭೂಮಿಯಲ್ಲಿ ಕೂಡಿಟ್ಕೊಂಡ್ಬಿಟ್ಟೆ. My answer is 0. ನನ್ನ ಫಲ ಏನಾಗ್ತದೆ? ಶೂನ್ಯವೇ ಇರ್ತದೆ. But my equal to, again the final conclusion of the matter. ಆದ್ರೆ ಕೊನೆಯದಾಗಿ ನಾವು ಅದನ್ನ ಎಲ್ಲ ಕೂಡಿಸಿ ನೋಡುವಾಗ we are 0. ನಾವು ಪುನಃ ಶೂನ್ಯವೇ ಆಗಿದ್ದೇವೆ. In brackets, ಬ್ರಾಕೆಟ್ ಅಲ್ಲಿ wicked and slothful. ನಾವೇನಾಗಿರ್ತೇವೆ? ಸೋಮಾರಿ ಮತ್ತು ಕೆಡುಕರಾಗಿರ್ತೇವೆ. Can you believe this? Mathematics. ನೋಡ್ರಿ, ಗಣಿತ ನಿಮ್ಗೆ ಅರ್ಥವಾಗ್ತಿದೆಯಾ? Money can be used to make yourself 10 plus 1 11, or you can become 0 and have a special surname, wicked and slothful. ಹಣ ಅನ್ನೋದು ನಿಮಗೆ 10 + 1 11 ಮಾಡಬಹುದು, ಅಥವಾ ಅದೇ ಹಣ ನಿಮ್ಮನ್ನು ಶೂನ್ಯವಾಗಿಸಿ ಅಷ್ಟು ಮಾತ್ರ ಸಾಲದು ನಿಮ್ಮನ್ನು ಸೋಮಾರಿಯಾಗಿಸಿ ಕೆಡುಕರಾಗಿಸಿ ಬಿಡುತ್ತದೆ. That is the title we have. Title. ಅದು ನಮಗೆ ನಾಮಧೇಯವಾಗಿ ಬಿಡುತ್ತದೆ, ಮೋಸಗಾರ. Please make up your mind even this morning. ಹಾಗಾಗಿ ಮುಂಜಾನೆ ಸಮಯ ಎಚ್ಚೆತ್ತುಕೊಳ್ಳಿರಿ. I do not want to be a rich person in this world and be a pauper in heaven. ಭೂಲೋಕದಲ್ಲಿ ಐಶ್ವರ್ಯವಂತನಾಗಿ ಪರಲೋಕದಲ್ಲಿ ನಿರ್ಗತಿಕನಾಗ್ಲಿ ನಾನು ಇರೋದಿಲ್ಲ. I'm going to give you some examples in the Bible. ವಾಕ್ಯದಲ್ಲಿ ಉದಾಹರಣೆಗಳನ್ನು ಕೊಡ್ತೇನೆ. That hopefully you will take very seriously. ಇದನ್ನ ದಯವಿಟ್ಟು ಗಂಭೀರವಾಗಿ ಎಣಿಸಿಕೊಳ್ಳಿ. And become good mathematicians in the spirit. ಮತ್ತು ಆತ್ಮದಲ್ಲಿ ಒಳ್ಳೆ ಗಣಿತ ವ್ಯಕ್ತಿಯಾಗಿರಿ. Because I gave you my maths. Local in Chennai maths or Bangalore maths will not agree with my maths. But my maths is heavenly maths. ಚೆನ್ನೈ ಗಣಿತ, ಬೆಂಗಳೂರು ಗಣಿತ ನನ್ನ ಗಣಿತದೊಡನೆ ಅಂಗೀಕರಿಸೋದಿಲ್ಲ, ಯಾಕಂದ್ರೆ ನಂದು ಪರಲೋಕದ ಗಣಿತ. Am I making sense? ಹೇಳೋದು ಅರ್ಥ? The first example in the Bible. ಮೊದಲನೇ ಉದಾಹರಣೆ. Who did not use money wisely. ಹಣವನ್ನ ಸರಿಯಾಗಿ ಬಳಸದ ವ್ಯಕ್ತಿ. The one was covetous. ದುರಾಸೆ ಪಟ್ಟಂತಹ and his life was destroyed. ಮತ್ತು ಆತನ ಜೀವನವೇ ನಾಶವಾದ ವ್ಯಕ್ತಿ. And before I give you his name, ಆತನ ಹೆಸರು ಕೊಡುವ ಮುನ್ನ can I ask you a question? ಒಂದು ಪ್ರಶ್ನೆ ಕೇಳಬಹುದೇ? If I have a knife right now in front of you, ನಿಮ್ಮ ಮುಂದೆ ಒಂದು ಕತ್ತಿ ಇದೆ ಅಂತ ಇಟ್ಕೊಳ್ಳಿ, and that knife is polished and it's gleaming, the razor edge, ಮತ್ತು ಅದು ಬಹಳ ಹರಿತವಾಗಿದೆ, ಹೊಳಪಿನಿಂದ ಕೂಡಿದೆ ಅಂತ ಇಟ್ಕೊಳ್ಳಿ. now is this knife good or is it bad? ಆ ಕತ್ತಿ ಒಳ್ಳೆಯದ ಕೆಟ್ಟದ್ದ? ಒಳ್ಳೆಯದು.
You have to feed your family, you cut vegetable. Very good. ಪ್ರತಿ ದಿವಸ ತರಕಾರಿ ಕತ್ತರಿಸಿ ಸಾರು ಮಾಡ್ಬೇಕು, ಪಲ್ಯ ಮಾಡ್ಬೇಕು. All right? That's why when you have a blunt knife, your meal is bad. ಹಾಗಾಗಿ ಒಡ್ಡ ಕತ್ತಿ ಇದ್ರೆ ಏನಿರ್ತದೆ, ನಿಮ್ಮ ಅಡುಗೆ ಚೆನ್ನಾಗಿರೋದಿಲ್ಲ. Because you're suffering. ಅದನ್ನ ಕತ್ತರಿಸಲಿಕ್ಕೆ ಕಷ್ಟಪಡ್ತೀವಿ. But if you say the knife is bad, ಆದ್ರೆ ಕತ್ತಿ ಕೆಟ್ಟದ್ದು ಅಂತ ನೀವು ಹೇಳಿದ್ರೆ, you can say that as well. ಅದು ಸತ್ಯವೇ ಅಲ್ವೇ? Because on the road somebody is murdered using that same knife. ಯಾಕಂದ್ರೆ ಅದೇ ಕತ್ತಿ ಇಟ್ಟುಕೊಂಡು ಬೀದಿಯಲ್ಲಿ ಒಬ್ಬ ಇನ್ನೊಬ್ಬನನ್ನು ಕೊಲೆ ಮಾಡಬಹುದು. Knife and finances and money are the same. ಕತ್ತಿ ಹಣ ಎರಡು ಒಂದೇ. It all depends on the usage. ಅದನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. And it depends on the user. ಮತ್ತು ಯಾರು ಬಳಸ್ತಾರೆ ಅನ್ನೋದು ಮುಖ್ಯ. Do you understand that? ಅರ್ಥವಾಯ್ತಾ? A knife in your hands, you can get nice chicken stew at the end of the church meeting. ನಿಮ್ಮ ಕೈಯಲ್ಲಿ ಕತ್ತಿ ಇದ್ದರೆ ಚರ್ಚ್ ಆರಾಧನೆ ನಂತರ ಒಳ್ಳೆ ಕೋಳಿ ಸಾರು ಸಿಗ್ತದೆ. But if it's in the wrong hands, ಆದ್ರೆ ಕೆಟ್ಟ ಕೈಯಲ್ಲಿ ಅದೇ ಕತ್ತಿ ಹೋದರೆ he is going to destroy lives. ಅದು ಜೀವನಗಳನ್ನ ನಾಶ ಮಾಡ್ತದೆ. So money is amoral, meaning it is not good, it is not bad. ಹಾಗಾಗಿ ಹಣ ಅನ್ನೋದು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. It is neutral. ಅದು ಮಧ್ಯದಲ್ಲಿ ಇರ್ತದೆ. So all I'm saying today, ಹಾಗಾಗಿ ನಾನು ಏನು ಹೇಳ್ತೇನೆ ಅಂದ್ರೆ, use this immoral money and make profit out of it. ಈ ನೈತಿಕ ಹಣವನ್ನ ಬಳಸಿ ಅದರಿಂದ ಲಾಭವನ್ನ ಮಾಡಿಕೊಳ್ಳಿರಿ. Judas Iscariot, ಇಸ್ಕಾರಿಯೋತನಾದ ಯೂದನು, the man has such love for money, ಅವನಿಗೆ ಹಣದಾಸೆ ಎಷ್ಟು ಇತ್ತು ಅಂದ್ರೆ, that he could go to an extent of betraying the Son of God. ಅವನು ಯಾವ ಮಿತಿಗೆ ಹೋಗ್ತಾನಂದ್ರೆ ದೇವ ಪುತ್ರನನ್ನೇ ಮೋಸ ಮಾಡುವಂತೆ ಹೋಗ್ತಾನೆ. Matthew's Gospel, ಮತ್ತಾಯನ ಸುವಾರ್ತೆ, chapter number 27, 27ನೇ ಅಧ್ಯಾಯ, reading verse number 3 onwards. Seeing that he had been condemned, was remorseful, and brought back the 30 pieces of silver to the chief priests and elders. Then Judas, his betrayer. ಸತ್ಯವೇದ ಹೇಳ್ತದೆ, ಆಗ ಯೂದನು ಮೋಸಗಾರನು, ನಯವಂಚಕನು ಅಂತ. The way you use money, heaven titles you. ನೋಡ್ರಿ, ಹಣವನ್ನ ನೀವು ಹೇಗೆ ಬಳಸ್ತಿರೋ ಪರಲೋಕ ಅಂತ ನಾಮಧೇಯವನ್ನ ನಿಮ್ಗೆ ನೀಡ್ತದೆ. So he is called his betrayer. ನೋಡ್ರಿ, ಯೂದನನ್ನ ಯೇಸುವಿನ ವಂಚಕನು ಅಂತ ಹೇಳಿ ಕರೆಯಲಾಗಿದೆ. Now the Bible says that seeing that he had been condemned, was remorseful. That means he felt sorry. ಅವನು ಬಹಳ ದುಃಖ ಪಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. Listen, money is given to you now. ನೋಡ್ರಿ, ಹಣ ಇವತ್ತು ನಿಮಗೆ ನೀಡಲಾಗಿದೆ. And there's a time zone, a time frame, a good season where you can utilize this money for kingdom purposes. ಆ ಹಣಕ್ಕಾದಂತ ಒಂದು ಕಾಲಾವಧಿ ಇದೆ. ಆ ಕಾಲಾವಧಿಯಲ್ಲಿ ದೇವರ ರಾಜ್ಯಕ್ಕಾಗಿ ನೀವು ಅದನ್ನು ಬಳಸಿಕೊಳ್ಬೇಕು. But he had crossed a certain line. ಯೂದನ ಕೈಗೆ ಆ ಹಣ ಬರುವಾಗ ಅವನು ಪಶ್ಚಾತ್ತಾಪ ಪಟ್ಟನು ಅಂತ ವಾಕ್ಯ ಹೇಳ್ತದೆ. ಯಾಕೆ? ಅವನು ಮಿತಿ ಮೀರಿ ನಡೆದ ಕಾರಣದಿಂದ. So please use money today. ಹಾಗಾಗಿ ಹಣವನ್ನ ಇವತ್ತೇ ಉಪಯೋಗಿಸಿರಿ. Use for kingdom purposes today. ದೇವರ ರಾಜ್ಯಕ್ಕಾದ ಉದ್ದೇಶಕ್ಕಾಗಿ ಇವತ್ತೇ ಬಳಸಿರಿ. Now Judas had this undue desire for wealth. ಯೂದನಿಗೆ ಈ ಹಣದ ವಿಷಯವಾದ ದುರಾಸೆ ಏರ್ಪಟ್ಟಿತ್ತು. Did he get the money? ಹಣ ಸಿಕ್ತ ಅವನಿಗೆ? Some of you are saying no. ಇಲ್ಲ ಅಂತ ಇದ್ದಾರೆ ಕೆಲವರು. Sikta sikilva. Yes. He got the money. ಅವನಿಗೆ ಹಣ ಸಿಕ್ಕಿತು. His covetousness got him the money. ಅವನ ದುರಾಸೆ ಅವನಿಗೆ ಹಣವನ್ನ ನೀಡಿತು. He gained silver. ಅವನು ಬೆಳ್ಳಿಯನ್ನ ಹೊಂದಿಕೊಂಡ. That means he got the money. He gained silver. ಬೆಳ್ಳಿ ಅಂದ್ರೆ ಬೆಳ್ಳಿ ನಾಣ್ಯಗಳು, ಹಣ. But he lost his soul. ಆದ್ರೆ ಆ ಹಣದಿಂದ ಅವನು ತನ್ನ ಆತ್ಮವನ್ನ ಕಳ್ಕೊಂಡ. Did you understand that? ಇದ್ದೀರಾ? That's why the Lord said the greatest enemy is covetousness, is mammon. ಹಾಗಾಗಿ ಕರ್ತನು ಹೇಳ್ತಾನೆ, ನಿನ್ನ ಅತಿ ದೊಡ್ಡ ವೈರಿ ಧನ, ಹಣ ಎಂಬುದಾದ್ರೆ. He got what he wanted. ಅವನ ಆಸೆ ಪಟ್ಟಿದ್ದು ಅವನಿಗೆ ಸಿಕ್ಕಿತು. He threw the money back. ಆ ಆಸೆ ಪಟ್ಟ ಹಣವನ್ನ ಬಿಸಾಕ್ತಾನೆ. And he hung himself. ಮತ್ತು ತನ್ನನ್ನ ನೇಣು ಹಾಕಿಕೊಳ್ತಾನೆ. Money ಹಣ can make you or break you. ಆ ಹಣ ನಿನ್ನ ಒಂದು ಕಟ್ಟಬಹುದು, ಇಲ್ಲ ಮುರಿಯಬಹುದು. In the book of Acts, ಅಪೊಸ್ತಲರ ಕೃತ್ಯಗಳಲ್ಲಿ chapter number 5,
5ನೇ ಅಧ್ಯಾಯ, reading just verse number 1. But a certain man named Ananias, with his wife, her name was Sapphira, sold a possession. They sold and they kept back something which they promised to give the Lord. ನೋಡ್ರಿ, ಅನನಯನೆಂಬ ಮನುಷ್ಯನು, ಸಫೈರಳೆಂಬ ಹೆಂಡತಿ, ಇವರಿಬ್ಬರು ಒಂದು ಭೂಮಿಯನ್ನ ಇಲ್ಲಿ ಮಾರ್ತಾರೆ. It was their money. ಅವರ ಹಣವಾಗಿತ್ತು. Nobody demanded it from them. ಯಾರು ಅದನ್ನ ಕೊಡು ಅಂತ ಕೇಳಲಿಲ್ಲ. You have lied not to man but to the Holy Spirit. ಅಲ್ಲಿ ಪೇತ್ರನು ಬಂದು ಹೇಳ್ತಾನೆ, ನೀನು ಮನುಷ್ಯರಿಗೆ ಸುಳ್ಳಾಡ್ಲಿಲ್ಲ, ಪವಿತ್ರಾತ್ಮನಿಗೆ ಸುಳ್ಳಾಡಿದ್ದಿ ಎಂಬುದಾಗಿ. Money is given to us to check if we are thieves and robbers. ನಾವು ಕಳ್ಳರೋ ಕಾಕರೋ ಅಲ್ಲವೋ ಇದ್ದೇವೋ ಅಂತ ಹೇಳಿ ಹಣವನ್ನ ದೇವರು ನಮಗೆ ನೀಡ್ತಾನೆ. The Bible says because of that misjudgment, lying to the Holy Spirit, the husband and their wife had a burial. ನೋಡ್ರಿ, ಆ ಹಣದ ವಿಷಯವಾಗಿ ಅವರು ಸುಳ್ಳಾಡಿದ ಕಾರಣ ಗಂಡ ಹೆಂಡತಿ ಇಬ್ಬರು ಸತ್ತು ಹೂಣಲ್ಪಟ್ಟರು. Thankfully, Acts chapter 5 has not repeated here in our churches. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ ನಮ್ಮ ಸಭೆಗಳಲ್ಲಿ ಇನ್ನೊಂದು ಸಾರ್ತಿ ಮಾಡಲಾಗಿಲ್ಲ. ಹಾಗಾಗಿ ದೇವರಿಗೆ ಸ್ತೋತ್ರ. Because many will die. ಯಾಕಂದ್ರೆ ಹಾಗೆ ಮಾಡಿದ್ರೆ ಅನೇಕರು ಸಾಯ್ತಾರೆ. Support missions. No sir, I don't have money to support missions. ಸೇವೆಗಳಿಗೆ ಸಹಾಯ ಮಾಡ್ರಿ ಅಂದ್ರೆ, ಅಯ್ಯೋ ಸಹಾಯ ಮಾಡುವಷ್ಟು ಹಣ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. But the Lord saying lie. ಆದ್ರೆ ದೇವ್ರ ಕೂಡಲೇ ಹೇಳ್ತಾನೆ, ಸುಳ್ಳಾಡ್ತಿದ್ದಿ, Don't tell lies. ಸುಳ್ಳು ಹೇಳ್ಬೇಡ. I know how much is in the bank account. ನನಗೆ ಗೊತ್ತು ನಿನ್ನ ಬ್ಯಾಂಕ್ ನಲ್ಲಿ ಎಷ್ಟು ಹಣ ಇದೆ ಅಂತ ಹೇಳಿ. You're keeping it for a rainy day. ನೀನು ಅದನ್ನ ದುಃಖದ ದಿನಕ್ಕಾಗಿ ಇಟ್ಟಿದ್ದಿ. But your faith is great. ನಿನ್ನ ನಂಬಿಕೆ ದೊಡ್ಡದು. Because you are waiting for that rainy day to come. ಆ ದುಃಖದ ದಿನ ಬರಲಿ ಅಂತಲೇ ಹೇಳಿ ನೀನು ಅಪೇಕ್ಷಿಸ್ತಾ ಇದ್ದಿ ಅಂತ. Because you are confessing rainy day. ದುಃಖದ ದಿನ ಅಂತ ನೀನು ಅರಿಕೆ ಮಾಡಿ ಹಣ ಇಡ್ತಿದ್ಯಲ್ಲ. One severe rainy day will come. ಖಂಡಿತವಾಗಿ ದೊಡ್ಡ ವೇದನೆ ದುಃಖದ ದಿನ ಬರ್ತದೆ. And all that money you kept will go like you prophesied. ನೀನು ಅರಿಕೆ ಮಾಡಿದ ಹಾಗೆ ನೀನು ಕೂಡಿಸಿಟ್ಟಿರುವ ಹಣ ಆ ದುಃಖಕ್ಕೆ ಎಲ್ಲ ಖರ್ಚಾಗ್ತದೆ. But if you know that God is my source, ಆದ್ರೆ ದೇವರೇ ನನಗೆ ಮೂಲಾಧಾರನು ಅಂತ ನೀನು ತಿಳಿಯುವಾಗ, I know that He is my Jehovah Jireh. ಆತನೇ ನನಗೆ ಯೆಹೋವ ಇರೆ ಆಗಿದ್ದಾನೆ ಎಂಬುದಾಗಿ ತಿಳಿಯುವಾಗ, there is no rainy day. ಯಾವ ದುಃಖದ ದಿನವೂ ಇಲ್ಲ ನಿನಗೆ. There's a glorious day. ನಿನಗೆ ಮಹಿಮೆಯ ದಿನಗಳೇ ಉಂಟು. There's a blessed day. ಆಶೀರ್ವಾದದಾಯಕ ದಿನಗಳೇ ಉಂಟು. And because you're waiting for a rainy day will come. ನೀವು ದುಃಖದ ದಿನಕ್ಕಾಗಿ ನೀವು ಕಾಯ್ತಿದ್ದೀರಿ, ಹಾಗಾಗಿ ದುಃಖದ ದಿನಗಳು ಬರ್ತವೆ. And just like you prophesied, all that money you kept for rainy day will go in that rainy day. ನೀವು ಪ್ರವಾದಿಸಿ ಇಟ್ಟಿರುವ ಪ್ರಕಾರವೇ ನಿಮ್ಮ ದುಃಖದ ದಿನಕ್ಕೆ ಆ ಕೂಡಿಟ್ಟಿರುವ ಹಣವೆಲ್ಲ ಖರ್ಚಾಗ್ತದೆ. But you say, God, I thank you because you have covered today, tomorrow and the day after. Every step of mine is numbered, every hair is numbered. I'm taken care, I'm in the hands of God. No weapon formed against me shall prosper. You will do well. ಆದರೆ ದೇವರೇ, ನೀನು ಇವತ್ತು ನಾಳೆ ನಾಡಿದ್ದು ನನ್ನ ಭವಿಷ್ಯದ ಎಲ್ಲಾ ದಿನಗಳು ನನ್ನನ್ನು ಕಾಪಾಡುವನು ನೀನೇ. ನನಗೆ ವಿರುದ್ಧವಾಗಿ ಸಂಕಲ್ಪಿಸಿದ ಯಾವುದೇ ಆಯುಧಗಳು ಸಫಲವಾಗುವುದಿಲ್ಲ. ನನಗೆ ಎಂಥ ದುಃಖದ ದಿನವೂ ಬರಲ್ಲ, ದುಃಖದ ದಿನದ ಭಯವೂ ಇಲ್ಲ ಅಂತ ನೀವು ಹೇಳುವಾಗ ಅದಕ್ಕಾದಂಥ ಆಶೀರ್ವಾದ ನಿಮ್ಮಲ್ಲೇ ತಂಗುತ್ತದೆ. Amen. Think of that man who took that one coin, one talent and buried it in the soil. ಯೋಚನೆ ಮಾಡು, ಆ ವ್ಯಕ್ತಿ ಒಂದು ತಾಲಂತನ ತಕೊಂಡು ಭೂಮಿಯಲ್ಲಿ ಹೂತಿಟ್ಟ. Did it take effort to make a hole and bury it and to cover it that nobody will come and steal it back? Does it take effort? ಆ ಭೂಮಿಯನ್ನ ಹಗದು ಅದರಲ್ಲಿ ತಾಲಂತನ ಹಾಕಿ ಅದನ್ನ ಮುಚ್ಚಿ ಅದನ್ನ ಸಮಾನನ ಮಾಡಿ ಯಾರು ಕದ್ಕೊಳ್ಬಾರದು ಅಂತ ಕಾವಲು ಕಾಯಲಿಕ್ಕೆ ಪ್ರಯಾಸ ಬೇಕಾ? I want to take this and bury it in the hole right there outside Pastor Joel's house. ನೋಡ್ರಿ, ಇವತ್ತು ನಾನು ತಾಲಂತ ತಗೊಳ್ತೇನೆ, ಪಾಸ್ಟರ್ ಜೋಯಲ್ ಮನೆ ಮುಂದೆ ಒಂದು ಹಳ್ಳ ತೋಡಿ ನನ್ನ ತಾಲಂತನ ಅಲ್ಲಿ ಇಡ್ತೇನೆ. So to dig the hole, do I have to put some effort? ಆ ಹಳ್ಳ ತೋಡ್ಲಿಕ್ಕೆ ನಾನು ಶ್ರಮೆ ಪಡಬೇಕಾ ಬೇಡವಾ? Yeah man, you do. You need to put something and dig it and make a hole, right? ಹೌದು, ಅಲ್ಲಿಗೆ ತಕೊಂಡು ಗಬಣ ತಕೊಂಡು ಹೊಡೆದು ಅದನ್ನ ಹಳ್ಳ ಮಾಡ್ಬೇಕಲ್ವೇ? And put it inside. ಅದರೊಳಗಡೆ ನಾನು ಹಾಕಬೇಕು. I can't do it at this time. ಎಲ್ಲರೂ ಇರುವಾಗ ಸಮಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. But some of you will come and dig it back again. ಯಾಕಂದ್ರೆ ನಾನು ಎಲ್ಲಿ ಬಚ್ಚಿಟ್ಟಿರ್ತಾನೋ ಎಲ್ಲರೂ ಬಂದು ಅದನ್ನ ಪುನಃ ಕೆದಕಿ ತಕೊಂಡು. I have to wait for everybody to sleep. ಹಾಗಾಗಿ ಎಲ್ಲರೂ ಮಲ್ಕೊಳ್ಳಿ ಅಂತ ಕಾಯ್ಬೇಕು ನಾನು. 11 in the night, nobody is there, then I'll start digging. 12 ಗಂಟೆಗೆ ಯಾರು ಎಲ್ಲ ಮಲಗಿರುವಾಗ ಹೋಗಿ ನಾನು ಹಳ್ಳ ತೋಡ್ತೇನೆ. Then I make it as if nothing has happened by covering it with all the tar and all that and make it normal. ತೋಡಿದ ನಂತರ ಪುನಃ ಅದನ್ನ ಮಣ್ಣು ಮುಚ್ಚಿ ಸಾಮಾನ್ಯವಾಗಿ ಹೇಗಿತ್ತೋ ಯಾರಿಗೂ ಗುರುತು ಸಿಗದ ಹಾಗೆ ಅದನ್ನ ನಾನು ಸಾಮಾನ್ಯ ಮಾಡ್ತೇನೆ. My friend, it takes effort. ನನ್ನ ಸ್ನೇಹಿತನೇ, ಅದನ್ನ ಮಾಡಬೇಕು ಒಂದೇ ಶ್ರಮೆ ಬೇಕು.
it needs tools. ಅದಕ್ಕೆ ಸಾಧನಗಳು ಬೇಕು. Number 3, it needs time. ಮೂರನೇದು ಅದಕ್ಕೆ ಸಮಯ ಬೇಕು. And number 4, you need planning. ನಾಲ್ಕನೇದು ಅದರ ಯೋಜನೆ ಹಾಕಿಕೊಳ್ಬೇಕು ನೀವು. I'm only telling you, use the same 4 in kingdom principles. ನಾನು ಇಷ್ಟೇ ಹೇಳ್ತೇನೆ, ಅಷ್ಟೂ ಶ್ರಮೆ ಅಷ್ಟೂ ಪ್ರಯಾಸವನ್ನ ದೇವರ ರಾಜ್ಯಕ್ಕಾಗಿ ಯಾಕೆ ನೀವು ಹಾಕಬಾರದು? Plan. ಯೋಜನೆ. Instead of putting in the hole, give it to the work of God. ಹಳ್ಳದಲ್ಲಿ ಹಾಕೋದಕ್ಕೆ ಬದಲು ದೇವರ ಕಾರ್ಯಕ್ಕೆ ಸಂಸ್ಥೆಗೆ ಹಾಕಿರಿ. Am I making sense? Same effort but different direction. ಅದೇ ಶ್ರಮೆ, ಆದ್ರೆ ವಿಧಾನ ಮಾತ್ರ ಬೇರೆ. Test is on the line. What is your final decision?